ನಮಸ್ಕಾರ ರೀಪ ಎಲ್ಲರಿಗೂ. ಇದೇ ಬರುವ ಜುಲೈ 31ರಂದು ಎಲ್ಲರ ಚಿತ್ತ ಬೆಳಗಾವಿಯತ್ತ. ಏನು ಇವತ್ತು ಬೆಳಗಾವಿಯಲ್ಲಿ ಚಿತ್ತ? 31 ಜಿಲ್ಲೆದವ್ರು ಬೆಳಗಾವಿ ನೋಡೋರು. ಯಾಕೆ ನೋಡ್ತಾರ? ದೇಶ ಜಗತ್ತಿನಲ್ಲಿ ಲಕ್ಷಾಂತರ ಹಾಡುಗಳನ್ನು ಹಾಡಿದಂಥ ದಿವಂಗತ ಮೊಹಮ್ಮದ್ ರಫಿಯ ನೆನಪಿಗಾಗಿ ಇಲ್ಲೊಬ್ಬ ಜೂನಿಯರ್ ಮೊಹಮ್ಮದ್ ರಫಿ ಅದಾನ. ಕರದಂಟಿ ನಾಡಿನಲ್ಲಿ ಹುಟ್ಟ್ಯಾನ, ದೇಶಕ್ಕೆ ಪ್ರಚಾರ ಆಗ್ಯಾನ, ರಾಜ್ಯದಾಗ ಅಭಿಮಾನಿಗಳನ್ನ ಗಳಿಸ್ಯಾನ. ಅವ ಮೈಕ್ ಹಿಡ್ದ ಮೊಹಮ್ಮದ್ ರಫಿಗೆ ಹಾಡಾಕತ್ತಾರಂದ ಆ ಸಂಗೀತದ ಅಲೆಯಲ್ಲಿ ಎಲ್ಲರೂ ತೇಲಿ ಹೋಗ್ತಾರ. ಅಂಥ ಶಕ್ತಿ ಆ ಮೊಹಮ್ಮದ್ ರಫಿದು ಸ್ವರಕಂಠ ಕೊಟ್ಟಾನ. ಅವನು ಯಾರಂದರೆ ಇದೇ ರಿಯಾಜ್ ಚೌಗಲಾ ಗೋಕಾಕ್. ನೋಡ್ರಿ, ಎಲ್ಲರಿಗೂ ಕೊಟ್ಟಿರೋದಿಲ್ಲ ಕಂಠ. ಲತಾ ಮಂಗೇಶ್ವರ್ ಕಂಠ ಕೊಟ್ಟಂಗೆ ಆಶಾ ಭೋಸ್ಲೆ ಕೊಟ್ಟಿಲ್ಲ, ಆಶಾ ಭೋಸ್ಲೆ ಕೊಟ್ಟಂತ ಅದು ಮೊಹಮ್ಮದ್ ರಫಿಗೆ ಕೊಟ್ಟಿಲ್ಲ, ಮೊಹಮ್ಮದ್ ರಫಿಗೆ ಕೊಟ್ಟಂತ ಕಿಶೋರ್ ಕುಮಾರ್ ಕೊಟ್ಟಿಲ್ಲ. ದೇವರು ಒಬ್ಬೊಬ್ಬರಿಗೆ ಒಂದೊಂದು ಅತ್ಯಮೂಲವಾದ ಒಂದು ಶಕ್ತಿ ಕೊಟ್ಟಿರ್ತಾನೆ. ಆ ಶಕ್ತಿಮಯ ಇದೇ ರಿಯಾಜ್ ಚೌಗಲಾ ಕೊಟ್ಟಾನ. ರಿಯಾಜ್ ಚೌಗಲಾ ಮತ್ತು ತಂಡದವರು ಇದೇ 31ರಂದು ಜುಲೈ ಕುಮಾರ ಗಂಧರ್ವ ಹಾಲ ಬೆಳಗಾವಿಯಲ್ಲಿ ಅನೇಕ ಶಾಸಕ ಮಂತ್ರಿಗಳ ನೇತೃತ್ವದಲ್ಲಿ, ಅವರ ಉಪಸ್ಥಿತಿಯಲ್ಲಿ, ಅಧಿಕಾರಿಗಳ ಎಲ್ಲರ ಉಪಸ್ಥಿತಿಯಲ್ಲಿ, ಅವರ ಅಭಿಮಾನಿಗಳ ಬಳಗ ಕುಮಾರ್ ಗಂಧರ್ವ ಹಾಲ್ ಬೆಳಗಾವಿ ಜಿಲ್ಲೆಯ ನಟ್ಟ ನಡು ಇರುವಂಥ ಆ ಹಾಲ್ಗೆ ಬರ್ತಾರ. ಅಲ್ಲಿ 6:30 ಮೊಹಮ್ಮದ್ ರಫಿಯ ಸ್ವರಕಂಠದಿಂದ ರಿಯಾಜ್ ಚೌಗಲಾ ಮೈಕ್ ಹಿಡಿತಾನ. ಸುಮಧುರ ಸಂಗೀತದ ಹೊಳೆಯನ್ನೇ ಹರಿಸ್ತಾನ. ಎಷ್ಟು ಜನ ಖುಷಿ ಪಡ್ತಾರ, ಎಷ್ಟು ಜನ ತಮ್ಮ ಆಯುಷ್ಯನ್ನು ಹೆಚ್ಚು ಮಾಡ್ಕೋತಾರ ಸಂಗೀತದಿಂದ. ಸಂಗೀತ ಕಲಿತರ ಆಯುಷ್ಯ ಹೆಚ್ಚು. ಸಂಗೀತದ ನಿನಾದ ನೋಡ್ರಿ. ರಾಜ ಮಹಾರಾಜರು ಸಂಗೀತವನ್ನು ಕೇಳ್ತಿದ್ರು, ಸಂಗೀತವನ್ನು ಹಾಡ್ತಿದ್ರು. ತಮಗೆ ಯಾವಾಗಲೂ ಒಂದು ತೊಂದರೆ ಮತ್ತು ಮಾನಸಿಕ ವ್ಯಥೆ ಬಂದಾಗ ಸಂಗೀತಕಾರನನ್ನು ತಮ್ಮ ಆಸ್ಥಾನದಲ್ಲಿ ಕರೆಸಿ ಸಂಗೀತವನ್ನು ನುಡಿಸಾಕ ಹೇಳ್ತಿದ್ರು. ಇತಿಹಾಸಗಳು ಗೊತ್ತೈತಿರಲ್ಲ. ಹಂಗೆ ನಿಮಗೆ ಎಲ್ಲರಿಗೂ ಒಂದು ಆಯುಷ್ಯ ಹೆಚ್ಚು ಮಾಡುವ ಸಲುವಾಗಿ, ನಿಮಗೆ ಮನರಂಜನೆ ಕೊಡುವ ಸಲುವಾಗಿ, ನಿಮಗೆ ಸುಗಮ ಸಂಗೀತ ಕೊಡುವ ಸಲುವಾಗಿ, ನಿಮಗೆ ಒಂದು ಸುಮಧುರವಾದ ಹಾಡನ್ನು ಅರ್ಪಣೆ ಮಾಡುವ ಸಲುವಾಗಿ ಇದೇ ರಿಯಾಜ್ ಚೌಗಲಾ ಮೊಹಮ್ಮದ್ ರಫಿಕನ ರೂಪದಲ್ಲಿ ಇದೇ 31ರಂದು ಕುಮಾರ ಗಂಧರ್ವ ಹಾಲದಲ್ಲಿ ಬರಾಕತಾನ್. ಇಡೀ ಬೆಳಗಾವಿ ಜಿಲ್ಲೆಯ ಶಾಸಕರು ಉಪಸ್ಥಿತದಾರ. ಉಸ್ತುವಾರಿ ಮಂತ್ರಿ ಸತೀಶ್ ಜಾರಕಿಹೊಳಿ ಅಂತೂ ಈ ರಿಯಾಜ್ ಚೌಗಲಾನ ಪರಮ ಅಭಿಮಾನಿ. ನೋಡ್ರಿ, ಈ ರಿಯಾಜ್ ಚೌಗಲಾಗ ಮತ್ತು ಸತೀಶ್ ಜಾರಕಿಹೊಳಿಗೆ ಸಂಗೀತದ ಅಲೆಯ ಒಂದು ಸಂಬಂಧ. ಯಾವಾಗಲೂ ರಿಯಾಜ್ ಚೌಗಲಾ ಬೇಕರಿ. ಯಾವ ರಿಯಾಜ್ ಚೌಗಲಾನ ಕಾರ್ಯಕ್ರಮ ಆಗ್ತಾವ ಅಲ್ಲಿ ಇದು ಸತೀಶ್ ಜಾರಕಿಹೊಳಿ ಮತ್ತು ಮಗ ಹಾಜರು. ಈಗ ಅಲ್ಲಿ ಬಾಬಾ ಸಾಹೇಬ್ ಪಾಟೀಲ್ ಒಂದು ನುಡಿ ಹೇಳ್ಯಾರ, ರಾಜು ಶೆಟ್ ಬೆಳಗಾವಿ ಶಾಸಕ ಹೇಳ್ಯಾರ, ವಿಶ್ವಾಸ ವೈದ್ಯ ಹೇಳ್ಯಾರ, ಲಕ್ಷ್ಮಣರಾವ್ ಚಿಂಗಳೆ ಅವರು ಹೇಳ್ಯಾರ, ಗಣೇಶ್ ಹುಕ್ಕೇರಿ ಉಪಸ್ಥಿತರಿರ್ತಾರೆ. ಅನೇಕ ಗಣ್ಯರು, ಶಾಸಕರು, ಮಾನ್ಯರು ಅನೇಕರು ಬಂದು ಈ ರಿಯಾಜ್ ಚೌಗಲಾಗೆ ಒಂದು ಬೆಂಬಲ ಕೊಡ್ತಾರ. ಪ್ರತಿ ವರ್ಷ 13 ವರ್ಷಗಳ ಸತತದಿಂದ ಮೊಹಮ್ಮದ್ ರಫಿಗ ಒಂದು ಆತ್ಮಕ್ಕೆ ಶಾಂತಿ ಕೊಡುವ ಸಲುವಾಗಿ ಮೊಹಮ್ಮದ್ ರಫಿಗನ ಆತ್ಮರೂಪದಲ್ಲಿ ಬಂದು ಸಂಗೀತದ ಅಲೆಯನ್ನು ಅಲ್ಲಿ ಮಾಡಿ ತೋರಿಸ್ತಾನ. ಅದೇ ಮೊಹಮ್ಮದ್ ರಫೀಕನ ಸ್ವರಕಂಠವನ್ನು ತೋರಿಸ್ತಾನ ರಿಯಾಜ್ ಚೌಗಲಾ ಮತ್ತು ಅವರ ಸಂಗಡಿಗರು. ಹಾಗಾದ್ರೆ ಇನ್ನು ತಡ ಯಾಕೆ ಮಾಡ್ತೀರಿ? 31ನೇ ತಾರೀಕು ಬರುವ ಜುಲೈ 6:30 ಅಂದ್ರೆ ಅಲ್ಲಿ ಇರ್ಬೇಕು. ಸೀಟ್ ಸಿಗಂಗಿಲ್ಲ, ನೂಕುಲಾಗಬಾರ್ದು. ಮೊದಲು ಹೋಗಿ ಕುಂಡ್ರಿ. ಗಣ್ಯರಿರ್ತಾರೆ. ಸುಗಮ ಸಂಗೀತ, ಆ ಸಂಗೀತದ ಅಲೆಯಿಂದ ನಿಮ್ಮ ಆಯುಷ್ಯ ಹೆಚ್ಚು ಮಾಡ್ಕೋರಿ. ಅದಕ್ಕೆ ಮದ್ದು ಟಾನಿಕ್, ಬಿಗ್ ಟಾನಿಕ್ ಅಂದರೆ ರಿಯಾಜ್ ಚೌಗಲಾ. ಅವನ ಸ್ವರಕಂಠ ನೋಡಲಿಕ್ಕೆ ಎಲ್ಲರೂ ಹೋಗೋಣಲ್ರಿ. ಹಂಗಾದ್ರೆ ರಿಯಾಜ್ ಚೌಗಲಾ ಅಭಿಮಾನಿ ಬಳಗ ಮತ್ತು ರಿಯಾಜ್ ಚೌಗಲಾನ ಸಂಗೀತ ಅಲೆ ಕೇಳಲ್ಲದವರು ಒಂದು ಸಾರಿ ಬಂದು ನೋಡ್ರಿ, ಮತ್ತು ಮುಂದಿನ ಜುಲೈಗೆ ಹಾಕೋತ್ಕೊಂಡ್ತೀರಿ. ಹಂಗಾದ್ರೆ ಯೂಟ್ಯೂಬ್ದಾಗ ಬಟನ್ ಹೊಡಿತೀರಿ, ಫೇಸ್ಬುಕ್ ಫಾಲೋ ಮಾಡ್ತೀರಿ. ಶುಭಾಶಯ ಕೋರಿದವರ ನುಡಿಮುತ್ತುಗಳನ್ನು ಹಾಕುತ್ತೇನೆ ನೋಡ್ರಿ. ಮತ್ತೊಂದು ಕಡೆಗೆ ಜವಾರಿ ಸುದ್ದಿ ಬರ್ತೀನಿ. ನಮಸ್ಕಾರ. ಎಲ್ಲರಿಗೂ ನಮಸ್ಕಾರ. ಜುಲೈ 31ರಂದು ಬೆಳಗಾವಿ ಕುಮಾರ ಗಂಧರ್ವ ಹಾಲ್ನಲ್ಲಿ ರಫೀಕ್ ಕೆ ಸಂಗ್ ರಂಗ್ ರಿಯಾಜ್ ಕೆ ಸಂಗ್ 13ನೇ ಸೀಸನ್ನಲ್ಲಿ ತಮಗೆಲ್ಲರಿಗೂ ನಾನು ರಿಯಾಜ್ ಚೌಗಲಾ ಅವರ ಪರವಾಗಿ ಮತ್ತು ಅವರ ತಂಡದವರ ಪರವಾಗಿ ಸ್ವಾಗತ ಕೇಳುತ್ತೇನೆ. ನಮಸ್ಕಾರ. ಪ್ರತಿ ವರ್ಷದಂತೆ ಈ ವರ್ಷ ಕೂಡ ರಫೀಕ್ ಕೆ ರಂಗ್ ರಿಯಾಜ್ ಕೆ ಸಂಗ್ ಅನ್ನುವ ಸೀಸನ್ 13ನೇ ವರ್ಷದ ಈ ಕಾರ್ಯಕ್ರಮವು ಇದೇ ತಿಂಗಳ 31ನೇ ತಾರೀಕಿಗೆ ಕುಮಾರ ಗಂಧರ್ವ ಹಾಲ್ ಬೆಳಗಾವಿಯಲ್ಲಿ ಆಯೋಜಿಸಲಾಗಿದೆ. रियाज चौगला साहब हर साल की तरह
रफ़ी के रंग रियाज के संग एक प्रोग्राम करते हैं। इस साल भी उन्होंने 31 जुलाई को प्रोग्राम रखा है। हमें उन्हें बहुत बहुत मुबारकबाद देते हैं और लोग ಹದಿಮೂರು ವರ್ಷಗಳಿಂದ ಆತ್ಮೀಯ ಸ್ನೇಹಿತರು ಸಂಗೀತ ರಂಗದಲ್ಲಿ ತನ್ನದೇ ಆದಂತಹ ಶೈಲಿಯಲ್ಲಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ತಕ್ಕಂಥ ರಿಯಾಜ್ ಅವರು ರಫಿ ಕೆ ರಂಗ್ ರಿಯಾಜ್ ಕೆ ಸಂಗ್ ಈ ಕಾರ್ಯಕ್ರಮವನ್ನ ಪ್ರತಿ ವರ್ಷ ಅವರು ಮಾಡ್ತಾರೆ. ಅದ್ರ ನಾವೆಲ್ಲರೂ ಕೂಡ ಸಹಭಾಗಿ ಆಗ್ತೀವಿ. ಯಾಕೆ ಸಹಭಾಗಿ ಆಗ್ತೀವಿ ಅಂದ್ರೆ ಮ್ಯೂಸಿಕ್ ವೈಬ್ರೇಟ್ಸ್ ದ ಮೈಂಡ್ ಅಂಡ್ ಮ್ಯೂಸಿಕ್ ಇಸ್ ದ ಮೆಡಿಸಿನ್ ಆಫ್ ಮೈಂಡ್.